ನಮಃ ಶಿವಾಯ. ಓಂ ನಮಃ ಶಿವಾಯ. ಎಷ್ಟೊಂದು ಸುಂದರ ಈ ಬನವಾಸಿಯ ಮಧುಕೇಶ್ವರ ಮಂದಿರ. ನಿನಾದದಿ ತುಂಬಿ ಹರಿಯುವ ವರದಾ ನದಿಯ ದಡದಲ್ಲಿ, ಮಲೆನಾಡಿನ ವನಸಿರಿಯ ಹಚ್ಚ ಹಸಿರು ತೋರಣದಲ್ಲಿ, ಚಿಲಿಪಿಲಿಯಿಂದೋದುವ ಗಿಳಿಗಳ, ಸ್ವರವೆತ್ತಿ ಕೂಗುವ ಕೋಗಿಲೆಗಳ, ನವಿರೇಳಿ ನರ್ತಿಸುವ ನವಿಲುಗಳ ರೆಕ್ಕೆಗಳಿಗೆ ತಂಪನೀಯುತ್ತ ಜುಳು ಜುಳು ಹರಿಯುವ ಈ ನೀರಿನ ಸರಿಗಮದ ಸುನಾದಗಳ ಮಧ್ಯದಲ್ಲಿ ಶಿಲೆಗಳ ಅರಳಿಸಿದ ಶಿಲ್ಪಿಯ ಕಲಾ ನೈಪುಣ್ಯವನ್ನು ಮೆಚ್ಚಲೇಬೇಕು. ಮಧುಕೇಶ್ವರ, ಅದೆಷ್ಟು ಎತ್ತರ ನಿನ್ನ ಸ್ಥಾವರ ಲಿಂಗಾಟ. ಸವಿಜೇನ ಬಣ್ಣದ ನಿನ್ನನ್ನು ಎದುರಿನಲ್ಲಿ ಕುಳಿತಿರುವ ನಂದಿ ಎಡಗಣ್ಣಿನಿಂದ ನೋಡುತ್ತೀಯ. ಇನ್ನು ಆ ನಂದಿಯ ಬಲಗಣ್ಣು ನಿನ್ನಿಂದ ದೂರದಲ್ಲಿ ಕುಳಿತ ಭಾಗ್ಯವಿಧಾತೆ ಗೌರಿ ವಲ್ಲಭೆಯ ಕಡೆಗೆ. ಆಶ್ಚರ್ಯ, ಮಹದಾಶ್ಚರ್ಯ. ಆದರೂ ಸತ್ಯ. ಏನಿದರ ತಾತ್ಪರ್ಯ? ಅಲ್ಲಮ್ಮ, ಅವಲೋಕನ ಬೇಡ. ಆಗಲಿರುವ ಶಿವ ಪಾರ್ವತಿಯರ ಮುಂದೆ ಅರ್ಪಿತವಾಗಲಿ ನಿನ್ನ ಶಿವ ತಾಂಡವ ನೃತ್ಯದ ಸೇವೆ. ಎಲ್ಲಿ? ಸರಿ, ಇಲ್ಲಿ ನಂದಿಯ ಮುಂದೆ ಇರುವ ನರ್ತನಾ ಮಂಟಪದಲ್ಲಿ ಅರ್ಪಿತವಾಗಲಿ ನಿನ್ನ ಮೈ ಮನ ಮೃದಂಗ ಸೇವೆ. ಮಧುಕೇಶ್ವರನಾಥ, ಈ ಪ್ರಭುದೇವನ ಸರ್ವಾಂಗ ಸೇವೆ ಮೆಚ್ಚುಗೆ ಆಯಿತೆ. ನಿನ್ನ ಪಾದ ಪದ್ಮಂಗಗಳಿಗೆ ಶಿರವಾಗಲೋ ಸುಗ. ಒಳಬರುವೆ ಶಿವನೇ, ಬರಮಾಡಿಕೋ, ಬರಮಾಡಿಕೋ. ಏತಮ್ಮ ತಡೆ. ನನ್ನನ್ನು ತಡೆಯುವ ತಾವು? ನಾನು ಹತ್ತಿರದ ಊರಿನವನು. ಈ ದೇವಸ್ಥಾನದಲ್ಲಿ 3 ದಿವಸ ಅನ್ನದಾಸೋಹ ನಡೆಸಲು ಬಂದಿರುವೆ. ನನ್ನ ಹೆಸರು ಮಧುಕೇಶ್ವರಪ್ಪ ಎಂದು. ನನ್ನನ್ನೇಕೆ ತಡೆದಿರಿ? ಬೆಳಗಿನ ಪೂಜೆಗೆ ಯಾರನ್ನು ಒಳಗೆ ಬಿಡುವುದಿಲ್ಲ. ಏಕೆ? ಪ್ರತಿನಿತ್ಯ ಬೆಳಗಿನ ಪೂಜೆಗೆ ರಾಜಕುಮಾರಿ ಅವರು ಇಲ್ಲಿಗೆ ಬರುತ್ತಾರೆ. ರಾಜಕುಮಾರಿ? ಯಾವ ರಾಜಕುಮಾರಿ? ನಮ್ಮ ರಾಜ್ಯದ ರಾಜ ರಾಣಿಯರ ಹೆಸರು ಮಮಕಾರ ಹಾಗೂ ಮೋಹಿನಿ ದೇವಿ. ಅವರ ಏಕೈಕ ಪುತ್ರಿಯೇ ರಾಜಕುಮಾರಿ. ಅವಳ ಹೆಸರು ಮಾಯಾದೇವಿ.
ರಾಣಿ ಮೋಹಿನಿ ದೇವಿ, ರಾಜಕುಮಾರಿ ಮಾಯೆ. ಬಹಳ ಚೆನ್ನಾಗಿವೆ ಹೆಸರು. ಮಮಕಾರ ಮೋಹಿನಿಯ ಮಗಳು ಮಾಯೆ. ಬಹಳ ಸೊಗಸಾಗಿವೆ ಹೆಸರುಗಳು. ರಾಜಕುಮಾರಿ ಅಪ್ರತಿಮ ಚೆಲುವೆ. ಆ ಚೆಲುವಿಗೆ ಮಧುಕೇಶ್ವರನಿಂದಲೇ ತಾಳಿಯ ಭಾಗ್ಯವಂತೆ. ಆ ಮಧುಕೇಶ್ವರನೇ ಅವಳಿಗೆ ಗಂಡನಂತೆ. ಯಾರು ಹೀಗೆಂದು ಹೇಳಿದವರಾರು? ನಮ್ಮ ರಾಜ್ಯದ ರಾಜಗುರುಗಳು. ಆ ಕಾರಣಕ್ಕಾಗಿ ಮುಂಜಾವಿನ ಪೂಜೆಗೆ ರಾಜಕುಮಾರಿಯವರು ಇಲ್ಲಿಗೆ ಬರುತ್ತಾರೆ. ಹೀಗಾಗಿ ಯಾರನ್ನೂ ಒಳಗೆ ಬಿಡುವುದಿಲ್ಲ. ರಾಜಕುಮಾರಿ ಬರುವಳೆಂದರೆ ವಾದ್ಯ ಮೇಳ ವೈಭವಗಳು ಇರಲೇಬೇಕಲ್ಲವೇ? ಅವರನ್ನು ಪಲ್ಲಕ್ಕಿಯೊಳಗೆ ಕೂಡಿಸಿ ವಾದ್ಯ ವೈಭವಗಳ ಜೊತೆ ಬರುವುದಂತೂ ವರ್ಣಿಸಲು ಅಸಾಧ್ಯ. ಹಾ, ನನಗೆ ಕೆಲಸವಿದೆ, ಮಾತನಾಡುವ ಸಮಯವಿಲ್ಲ, ನಾನು ಬರುತ್ತೇನೆ. ಹೀಗೋ ವಿಷಯ. ಹಾಗಾದರೆ ಆ ಮಾಯ ಸಲ್ಲಿಸುವ ಪೂಜೆ ಎಂಥದ್ದು ಎಂದು ತಿಳಿಯೇ ಬಿಡೋಣ. ಮಧುಕೇಶ್ವರನಾಥ, ನೀನು ನನಗೆ ಒಲಿಯವರೆಗೂ ನನ್ನ ಪೂಜೆ ನಿರಂತರ. ನನ್ನ ಗೆಳತಿಯಾದ ರಾಜಕುಮಾರಿಯ ಪೂಜೆಗೆ ಮೆಚ್ಚಿ ಬಹು ಬೇಗ ಪ್ರಸನ್ನನಾಗೂ ದೇವ.